ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಹಸಿಮೆಣಸಿನಕಾಯಿ ತಿನ್ನುತ್ತಾ ಅವರ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿಯ ಟಿಬಿ ಕ್ರಾಸ್ನಲ್ಲಿ ವಿನೂತನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಾಗೇಪಲ್ಲಿ ಬಂದ್ ಜೊತೆಗೆ ಮೆಣಸಿನಕಾಯಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಾರ್ಯಕರ್ತರಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆಯಲ್ಲಿ ಬಂದ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಅವರ ಬೆಂಬಲಿಗರು, ಕಾರ್ಯಕರ್ತರು ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಸುಬ್ಬಾರೆಡ್ಡಿ ಬೆಂಬಲಿಗರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬಾಗೇಪಲ್ಲಿ, ಗುಡಿಬಂಡೆ ಹಾಗೆ ಚೇಳೂರು ತಾಲೂಕುಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ಗೆ ಕರೆಯನ್ನು ಕೂಡ ನೀಡಿದ್ರು. ಬೆಳಗ್ಗೆನೆ ಕಾಂಗ್ರೆಸ್ ಕಾರ್ಯಕರ್ತರು ಬಾಗೇಪಲ್ಲಿ ಪಟ್ಟಣದಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದೀಗ ಮತ್ತೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಕೂಡ ಟೈರ್ಗೆ ಬೆಂಕಿ ಹಚ್ಚಿ ಮುಖ್ಯ ರಸ್ತೆಯನ್ನು ಕೂಡ ತಡೆಹಿಡಿದಿದ್ರು. ರಸ್ತೆಯಲ್ಲಿ ಸಂಚರಿಸುವಂತ ವಾಹನಗಳನ್ನು ನಿಲ್ಲಿಸಿ ಬಂದ್ಗೆ ಸಹಕಾರ ನೀಡಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಯನ್ನ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೀಗ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾರ್ಯಕರ್ತರಿಂದ ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಕೂಡ ಆಗಿದೆ. ಜನರ ಪರವಾಗಿ ಕೆಲಸವನ್ನ ಮಾಡಿದವರು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು, ಅನುಭವ ಇದೆ, ಒಳ್ಳೆಯ ರಾಜಕಾರಣಿ. ಆದರೆ ಸಚಿವ ಸ್ಥಾನವನ್ನ ನೀವು ಯಾಕೆ ನೀಡಿಲ್ಲ, ಈ ಅವಕಾಶ ಯಾಕೆ ಕೈ ತಪ್ಪು, ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಕಾರ್ಯಕರ್ತರು ಹಾಗೆ ಬೆಂಬಲಿಗರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಪ್ರತಿಭಟನೆಯ ಕುರಿತಾಗಿ ನಮ್ಮ ಪ್ರತಿನಿಧಿ ಸತೀಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಸುಬ್ಬಾರೆಡ್ಡಿ ಅವರಿಗೆ ಏನು ಸಚಿವ ಸ್ಥಾನ ನೀಡಿರುವ ಹಿನ್ನೆಲೆಯಲ್ಲಿ ಇವತ್ತು ಬಾಗೇಪಲ್ಲಿ ಪಟ್ಟಣ, ಚೇಳೂರು ಮತ್ತು ಏನು ಗುಡಿಬಂಡೆ ಪಡೆ ಸಂಪೂರ್ಣ ಸ್ತಬ್ಧ ಆಗಿರೋದು. ಅದರಂತೆ ಇವತ್ತು ಏನು ಬಾಗೇಪಲ್ಲಿ ಪಟ್ಟಣದಲ್ಲಿ ವಿಭಿನ್ನ ರೀತಿಯಲ್ಲಿ ಮೆಣಸಿನಕಾಯಿ ಒಂದು ತಿನ್ನೋ ರೀತಿಯಲ್ಲಿ ಇವತ್ತು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಎಲ್ಲರ ಕೈಯಲ್ಲಿ ಮೆಣಸಿನಕಾಯಿ ಇಟ್ಕೊಂಡಿದ್ದಾರೆ. ತಿನ್ನೋದ್ರ ಮುಖಾಂತರ ಅವರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸರ್ಕಾರದ ಪರ ಇವತ್ತು ಏನು ಅವರು ಸಚಿವ ಸ್ಥಾನ ಕೊಳ್ಳಲೇಬೇಕಾಗಿತ್ತು. ಗಡಿ ಭಾಗ ಹೊಂದ್ಕೊಂಡಿರೋ ಆಂಧ್ರ ಪ್ರದೇಶ ಗಡಿ ಭಾಗ ಹೊಂದ್ಕೊಂಡಿದೆ ಬಾಗೇಪಲ್ಲಿ ಕ್ಷೇತ್ರ. ಸ್ವತಂತ್ರ ಪೂರ್ವ 75 ವರ್ಷಗಳ ಆದರೂ ಸಹ ಇನ್ನುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಎಲ್ಲ ಒಂದು ತಾಲೂಕುಗಳು ಸಚಿವ ಸ್ಥಾನ ಸಿಕ್ಕಿದೆ, ಆದರೆ ಈ ಒಂದು ತಾಲೂಕಿಗೆ ಸಚಿವ ಸ್ಥಾನ ಸಿಕ್ತಿಲ್ಲ ಅಂತ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಅದರಂತೆ ಸಹ ನಾನು ಸಹ ಒಂದು ಮಾತನಾಡಿಸುವ ಪ್ರಯತ್ನ ಪಡ್ತೀನಿ. ಸರ್, ಈಗ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ತಾವು ವಿಭಿನ್ನವಾಗಿ ಒಂದು ಮೆಣಸಿನಕಾಯಿ ತಿನ್ನೋದ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಿದ್ರಿ. ಯಾಕೆ ಈ ಥರ ಒಂದು ವಿಭಿನ್ನ ಹೋರಾಟ ಮಾಡ್ತಿದ್ರು ಸರ್? ಯಾಕಂದರೆ ರಾಜ್ಯ ಸರ್ಕಾರ ಆಗಲಿ, ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ನಮ್ಮ ಶಾಸಕರಿಗೆ ಸಚಿವರು ಆಶೆ ಇಟ್ಟಿದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲೇ ಮೊದಲನೇ ಬಾರಿಗೆ ಸಚಿವರು ಆಗಬೇಕಾಗಿತ್ತು. ಈ ಭಾಗಕ್ಕೆ ಸಚಿವ ಸ್ಥಾನ ಒಂದು ಸಾರಿ ಕೂಡ ಸ್ವತಂತ್ರ ಪೂರ್ವದಿಂದಲೇ ಇದುವರೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ಶಾಸಕರಿಗೆ ಹೈಕಮಾಂಡು ಆಶ್ವಾಸನೆ ಕೊಟ್ಟಿದ್ದರು, 2ನೇ ಬಾರಿಗೆ ನಿಮ್ಮನ್ನು ಮಂತ್ರಿ ಮಾಡ್ತೀವಂತ. ಅದೇ ವಿಶ್ವಾಸದ ಮೇಲೆ ನಮ್ಮ ಶಾಸಕರು ನಂಬಿ ನಮ್ಮ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕಿಗೆ ಸಚಿವ ಸ್ಥಾನ ಕೊಟ್ಟರು. ಈಗ 2ನೇ ಬಾರಿ ಸಂತೋಷವಾಗಿ ಕೊಡಬೇಕಾಗಿತ್ತು. ಆದರೂ ಕೂಡ ನಮ್ಮ ಸಚಿವರು ಹೋಗಿ ಕೇಳ್ಕೊಂಡ್ರು, ನಮ್ಮ ಕ್ಷೇತ್ರ ಜನ ಎಲ್ಲ ಕೇಳ್ಕೊಂಡ್ರು ಕೂಡ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ಆಕ್ರೋಶ ಇವತ್ತು ಮೆಣಸಿನಕಾಯಿ ತಿನ್ನುವ ಮುಖಾಂತರ, ಖಾರ ಇರಿಸ್ಕೊಳ್ಳುವ ಮುಖಾಂತರ ನಾವು ಈ ಬಂದು ಕರೆ ಕೊಟ್ಟಿದ್ದೀವಿ ಸರ್. ಯಾಕಂತಂದ್ರೆ ಇರೋದೇ ಒಂದೇ ಒಂದು ಸೀಟು, ಅದು ಸಹ ಮಹಿಳಾ ಮೀಸಲಾತಿ ಸೀಟ್. ಅದನ್ನ ಇವಾಗ ನೀವು ಕೊಡಬೇಕು ಅಂತ ಹೇಳ್ತಿದ್ರೆ ಸರ್ಕಾರ ಇದನ್ನು ಒತ್ತಾಯ ಕೂಡ ಈಗಲೇ ಒಂದು 2 ಸಾರಿ ಮಾತು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ನೀವು ಹೇಳ್ತಿರೋಂಥ ಮಾತು. ಡಿ.ಕೆ. ಸಿದ್ದರಾಮಯ್ಯರಾಗಿರ್ಬೋದು, ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ತಾವೇ ಹೇಳ್ತೀವಿ. ಈಗ ಮಹಿಳಾ ಮೀಸಲಾತಿ ಒಂದಿದೆ, ಅದು ಕೊಡ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ ಸರ್? ಈಗ ಮಹಿಳಾ ಮೀಸಲಾತಿಯಲ್ಲಿ ನಾವೇನಾದರೂ ಬೇಕಂತ ಹೋರಾಟ ಮಾಡ್ತಾ ಇಲ್ಲ. ಈಗ ಸುಮಾರು 2-3 ಸಲ ಸಚಿವರಾಗಿದ್ದಾರೆ, ಹಿರಿಯರಿದ್ದಾರೆ. ಅವ್ರಿಗೆ ಸ್ವಲ್ಪ ರಾಜೀನಾಮೆ ಕೊಡಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಸುಬ್ಬಾರೆಡ್ಡಿ ಅವರು ಉನ್ನತವಾದಂಥ ಶಾಸಕರು. ಇಡೀ ರಾಜ್ಯದಲ್ಲೇ ಅವ್ರು ಮಾಡಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬೋದು, ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳಾಗಿರ್ಬೋದು, ಎಲ್ಲೂ ಕೂಡ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿಲ್ಲ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಈಗಲೂ ಕೂಡ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಆಗಿರ್ಬೋದು ಮನಸ್ಸು ಮಾಡಿದ್ರೆ ಈಗಲೂ ಕೂಡ ಕಾಲಾವಕಾಶ ಇದೆ, ಕೊಡ್ಬೋದು ಸರ್. ಒಂದು ಪಕ್ಷದಲ್ಲಿ ಕೊಡದೆ ಹೋದರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ?
ಸರ್ ಈಗ ನಮ್ಮ ಪಕ್ಷದಲ್ಲಿ ಹೆಂಗಂದ್ರೆ ಈ ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ, ಆಲದ ಮರ ಇದ್ದಂಗೆ. ಈ ಪಕ್ಷದಲ್ಲಿ ನಂಬಿಕೆ ಇದ್ರೇ ನಮ್ಮ ಸುಬ್ಬಾರೆಡ್ಡಿ ಅವ್ರಿಗೊಂದು ಅವಕಾಶ ಬಂದಿತ್ತು ಸರ್. ಈಗ ಆಪರೇಷನ್ ಆದಾಗ BJP ಬೊಮ್ಮಾಯಿ ಸರ್ಕಾರದಲ್ಲಿ ನಮ್ಮ ಶಾಸಕರು ಕೂಡ ಆಪರೇಷನ್ ಬಂದಿತ್ತು. ಆದರೂ ಕೂಡ ನಮ್ಮ ಶಾಸಕರು ನಮ್ಮ ಕಾಂಗ್ರೆಸ್ಸು ತಾಯಿ ಗುಣ ಇದ್ದಂಗೆ ನಾನು ಇದರಲ್ಲೇ ಇರ್ತೀನಿ, ಯಾವುದೇ ಆಶೆ ಮೇಂಡಿಕೆ ಯಾವುದು ಕೂಡ ಅವರು ಆಶೆ ಪಡೆದಿರ, ದುಡ್ಡಿಗಾಗಲಿ ರೆಕಮೆಂಡ್ಗಾಗಲಿ ಯಾವುದೇ ಆಶೆ ಪಡೆದಿರ ಅವರು ನಮ್ಮ ಪಕ್ಷ ಅಂದರೆ ಪ್ರೀತಿಯಿಂದ ನೋಡಿದ್ದಕ್ಕೆ ಈಗ ನಮಗೆ ಮೋಸ ಆಗ್ತಾ ಇದೆ ಸರ್. ದಯಮಾಡಿ ಈಗಲೂ ಕೂಡ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಸಚಿವ ಸಂಪುಟದಲ್ಲಿ ಸೇರಿಸ್ಕೋಬೋದು ಸರ್. ಕೊಡಲಿಲ್ಲ ಅದು ಪಕ್ಷದಲ್ಲಿ ಯಾವುದೇ ಸರ್ ಕೊಡಲಿಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷನ ಗೆಲ್ಸೋಕ್ಕೆ ಮುಂದಿನ 28ನೇ ವರ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಸೋಕ್ಕೆ ಬಿಡಲ್ಲ ಸರ್. ಭದ್ರವಾಗಿ ನೋಡಿದ್ರಲ್ಲ ಹೋರಾಟದ ಒಂದು ಏನೋ ಕಾವು ಯಾವ ರೀತಿ ಇದೆ ಅಂತಂದರೆ, ಯಾಕಂತಂದರೆ ಸರ್ಕಾರ ಏನಾದರೂ ಅವ್ರಿಗೇನೋ ಸಚಿವ ಸ್ಥಾನ ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ಉಗ್ರವನ್ನು ಹೋರಾಟ ಮಾಡ್ತೀವಿ, ಏನು ಎಲ್ಲನೂ ರಾಜೀನಾಮೆ ಕೊಡ್ತೀವಿ, ಸ್ವಯಂ ರಾಜೀನಾಮೆ ಕೊಡ್ತೀವಿ ಅಂತ ಸಹ ಹೇಳ್ತಿರುತ್ತೆ. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.